ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ನಾವು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಚಾನಲ್ನ ಗ್ರೋ ಮಾಡಲಿಕ್ಕೆ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು 5 ಸ್ಟೆಪ್ ಇದೆ ಸ್ನೇಹಿತರೆ. ಆ 5 ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ. ಸೊ ಖಂಡಿತ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಸ್ನೇಹಿತರೆ. ಸೊ ಮೊದಲನೇ ಪಾಯಿಂಟ್ ಬಂದುಬಿಟ್ಟು, ನೀವು ವಿಡಿಯೋ ಮಾಡ್ತೀರಾ ಅಂದರೆ ನಿಮ್ಮ ಒಂದು ವಾಯ್ಸ್ ತುಂಬ ಕ್ಲಿಯರ್ ಆಗಿರಬೇಕು ಸ್ನೇಹಿತರೆ. ಅಂದರೆ ಕೇಳುವವರಿಗೆ ಸರಿಯಾಗಿ ಕೇಳಬೇಕು, ಕ್ಲಿಯರಾಗಿ ಕೇಳಿದ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋನ ವ್ಯೂವರ್ಸ್ ನೋಡ್ತಾರೆ ಸ್ನೇಹಿತರೆ. ವಾಯ್ಸೇ ಕ್ಲಿಯರ್ ಆಗಿಲ್ಲ ಅಂದರೆ ಯಾರು ಸಹ ವಿಡಿಯೋನ ನೋಡೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ನೀವು ಹೇಳಿದ ಮಾಹಿತಿ ಅವರಿಗೆ ಸರಿಯಾಗಿ ತಲುಪೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ ಸ್ನೇಹಿತರೆ. ಹಾಗಾಗಿ ವ್ಯೂವರ್ಸ್ ನಿಮ್ಮ ಒಂದು ವಿಡಿಯೋನ ಇಷ್ಟಪಡಲ್ಲ ಸ್ನೇಹಿತರೆ ನೋಡೋದಕ್ಕೆ. ಸೊ ಹಾಗಾಗಿ ನಿಮ್ಮ ಒಂದು ವಾಯ್ಸ್ ಕ್ಲಿಯರ್ ಆಗಿರೋ ಹಾಗೆಯೇ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಮತ್ತು ಎರಡನೇ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ವಿಡಿಯೋಗೆ ತಮ್ನೇಲ್ ಹಾಕಬೇಕು ಸ್ನೇಹಿತರೆ. ತಮ್ನೇಲ್ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಒಂದು ವಿಡಿಯೋನ ವ್ಯೂವರ್ಸ್ ನೋಡೋದೇ ತಮ್ನೇಲ್ ಮೇಲೆ ಸ್ನೇಹಿತರೆ. ನಿಮ್ಮ ಒಂದು ತಮ್ನೇಲ್ ಒಂದು ಅಟ್ರಾಕ್ಟಿವ್ ಇರಬೇಕು ಸ್ನೇಹಿತರೆ. ಅಂದರೆ ನೋಡಿದರೆ ಇದರಲ್ಲಿ ಒಂದು ಮಾಹಿತಿ ಇದೆ ಅಂತ ಅವರಿಗೆ ಅನಿಸ್ಬೇಕು ಸ್ನೇಹಿತರೆ. ಹಾಗಿದ್ರೆ ತಮ್ನೇಲ್ಸ್ ಒಳ್ಳೆ ರೀತಿಯಾಗಿದ್ದರೆ ನಿಮ್ಮ ವಿಡಿಯೋದ ಟಾಪಿಕ್ಗೆ ಸಂಬಂಧಪಟ್ಟಿರೋ ಹಾಗೆ ನೀವು ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡಿರ್ತೀರ. ತಮ್ನೇಲ್ ಸರಿ ಇದ್ದರೆ ಮಾತ್ರ ವ್ಯೂವರ್ಸ್ ಎಲ್ಲ ಬಂದು ನೋಡೋದು ನಿಮ್ಮ ಒಂದು ವಿಡಿಯೋನ. ನಿಮ್ಮ ಒಂದು ವಿಡಿಯೋಗೆ ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ, ತಮ್ನೇಲೇ ಇಲ್ಲ ಅಂದರೆ ಯಾರು ಸಹ ವಿಡಿಯೋನ ನೋಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ತಮ್ನೇಲ್ನ ಹಾಕೋದನ್ನು ಮರಿಬೇಡಿ. ಹಾಗೆ ಒಳ್ಳೆ ರೀತಿಯಲ್ಲಿ ಸಹ ತಮ್ನೇಲ್ ಕ್ರಿಯೇಟ್ ಮಾಡಿ. ಸೊ ತಮ್ನೇಲ್ ಕ್ರಿಯೇಟ್ ಮಾಡೋದು, ಆ ವಿಡಿಯೋನ ಸಹ ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೇನೆ, ಆ ವಿಡಿಯೋನ ಸಹ ಚೆಕ್ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋ ಮುಗಿಯೋ ಕೊನೆಗೆ ಸಹ ಆ ವಿಡಿಯೋನ ಶೋ ಮಾಡ್ತೇನೆ, ಅಲ್ಲಿ ಪಾಪಪ್ ಆಗುತ್ತೆ 4 ವಿಡಿಯೋಗಳು, ಅಲ್ಲಿ ಸಹ ನೋಡ್ಕೊಳ್ಬೋದು. ಸೊ ಬನ್ನಿ, ಮೂರನೇ ಪಾಯಿಂಟು, ನಿಮ್ಮ ವಿಡಿಯೋ ಕ್ಲಿಯರ್ ಆಗಿರಬೇಕು. ನಾವೀಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಲ್ಲ, ಈ ವಿಡಿಯೋ ಕ್ಲಿಯರ್ ಆಗಿರ್ಬೇಕು ಸ್ನೇಹಿತರೆ. ನಿಮ್ಮ ಫೇಸ್ ಆಯಿತು, ಎಲ್ಲ ಏರಿಯಾ ಆಯಿತು, ಸ್ವಲ್ಪ ಕ್ಲಿಯರಾಗಿ ಕಾಣಬೇಕು ಸ್ನೇಹಿತರೆ. ನೋಡುವಾಗ ಕಲರ್ಫುಲ್ ಆಗಿದ್ದರೆ ಸ್ವಲ್ಪ ಅವರಿಗೆ ನೋಡಲಿಕ್ಕೆ ಸಹ ಇಂಟ್ರೆಸ್ಟ್ ಬರ್ತದೆ. ನೀವು ಒಳ್ಳೆ ಒಂದು ಮಾಹಿತಿನ ಕೊಟ್ಟಿದ್ರೆ ನಿಮ್ಮ ಒಂದು ವಿಡಿಯೋನ ಕೊನೆವರೆಗೆ ನೋಡ್ತಾರೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಸಹ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿ. ಸೊ ಕ್ಯಾಮರಾ ಇದ್ದರೆ ಕ್ಯಾಮರಾದಿಂದ ಶೂಟ್ ಮಾಡ್ಬೋದು. ಸೊ ಮೊಬೈಲ್ ಇದ್ದರೆ ಮೊಬೈಲ್ ಫೋನಲ್ಲಿ ಒಂದು ಒಳ್ಳೆ ಕ್ಯಾಮರಾ ಇರ್ತದೆ. ಸೊ ಆ ಕ್ಯಾಮರಾದಿಂದನೇ ಶೂಟ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಮತ್ತು 4ನೇ ಪಾಯಿಂಟ್ ಬಂದುಬಿಟ್ಟು ಐ ಕಾರ್ಡ್. ನಾನೀಗ ಹೇಳಿದಾಗೆ ಐ ಕಾರ್ಡ್, ನಮ್ಮ ಒಂದು ವಿಡಿಯೋ ಪ್ಲೇ ಆಗ್ತಾಯಿದ್ರೆ ನಮ್ಮ ಇನ್ನೊಂದು ವಿಡಿಯೋ ಅಂದರೆ ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಇನ್ನೊಂದು ವಿಡಿಯೋದ ಐ ಕಾರ್ಡನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕು ಸ್ನೇಹಿತರೆ. ನಾನಾಗ ಹೇಳಿದ ಹಾಗೆ ಐ ಕಾರ್ಡ್ ಬರುತ್ತೆ ಆ ವಿಡಿಯೋದಂತ ತಮ್ನೇಲ್ದು ಹೇಗೆ ಮಾಡೋದಂತ. ಹಾಗಾಗಿ ಐ ಕಾರ್ಡನ್ನು ಹಾಕಬೇಕು ಸ್ನೇಹಿತರೆ. ಮತ್ತು ಎಂಡ್ ಸ್ಕ್ರೀನ್ ಅಂದರೆ ನಾನು ಹೇಳಿದ್ನಲ್ವ, ಈ ವಿಡಿಯೋ ಮುಗಿಯೋ ಕೊನೆಗೆ 4 ವಿಡಿಯೋಗಳು ನಿಮಗೆ ಶೋ ಆಗುತ್ತೆ ಅಂತ. ಸೊ ಅದುವೇ ಎಂಡ್ ಸ್ಕ್ರೀನ್ ಸ್ನೇಹಿತರೆ. ಅದನ್ನು ಹಾಕೋದನ್ನು ಸಹ ಮರಿಬೇಡಿ. ಆ ವಿಡಿಯೋನ ಸಹ ನಾನು ಮಾಡಿದ್ದೇನೆ, ಆ ವಿಡಿಯೋನ ಸಹ ಐ ಕಾರ್ಡಲ್ಲಿ ಹಾಕ್ತೇನೆ. ಸೊ ಚೆಕ್ ಮಾಡಿ. ಇಲ್ಲ ಈ ವಿಡಿಯೋ ಮುಗಿಯುತ್ತಲ್ವ, ಕೊನೆಗೆ ಹಾಕಿರ್ತೇನೆ, ಅಲ್ಲಿ ಚೆಕ್ ಮಾಡಿ. ಐ ಕಾರ್ಡಲ್ಲಿ ತಮ್ನೇಲ್ ವಿಡಿಯೋನ ಹಾಕಿರ್ತೇನೆ. ಎಂಡ್ ಸ್ಕ್ರೀನಲ್ಲಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನನ್ನು ಹೇಗೆ ನಾವು ಆ್ಯಡ್ ಮಾಡೋದು ನಮ್ಮ ಒಂದು ಚಾನಲ್ಗೆ ಮತ್ತು ನಮ್ಮ ಒಂದು ವಿಡಿಯೋಗೆ, ಅದನ್ನು ಹಾಕಿರ್ತೇನೆ. ಅದನ್ನು ಸಹ ನೋಡಿ ಸ್ನೇಹಿತರೆ. ಮತ್ತು 5ನೇ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇದು ನೆನಪಲ್ಲಿಡಿ. ಸೊ ನೀವು ವಿಡಿಯೋನ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀರಾ ಅಂದರೆ 5 ನಿಮಿಷ, ಕನಿಷ್ಠ ಕಡಿಮೆ ಅಂದರೆ 5 ನಿಮಿಷದ ವಿಡಿಯೋ ಇರಬೇಕು ಸ್ನೇಹಿತರೆ. 5ರಿಂದ ಮೇಲ್ಪಟ್ಟು 10 ನಿಮಿಷದ ವಿಡಿಯೋ ಮಾಡಿದ್ರೆ ಇನ್ನೂ ಯೂಸ್ಫುಲ್ ಸ್ನೇಹಿತರೆ ನಿಮಗೆ. ನೀವೀಗ 5 ನಿಮಿಷದ ವಿಡಿಯೋ ಮಾಡಿದರೆ ಎಲ್ಲ ವ್ಯೂವರ್ಸ್ ನಿಮ್ಮ ಒಂದು ವಿಡಿಯೋನ 5 ನಿಮಿಷ ಪೂರ್ತಿಯಾಗಿ ನೋಡೋರು ಇರಲ್ಲ ಸ್ನೇಹಿತರೆ. ಹಾಗಾಗಿ ನೀವೊಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ರೆ ಆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಸೊ ಹಾಗಾಗಿ 5ರಿಂದ 10 ನಿಮಿಷ ಇರುವಂಥ ಲಾಂಗ್ ವಿಡಿಯೋನೇ ಆ್ಯಡ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಒಂದು ಚಾನಲ್ಗೆ ಪ್ರಯತ್ನ ಪಡಿ ಸ್ನೇಹಿತರೆ. ಟ್ರೈ ಮಾಡಿ, ಲಾಂಗ್ ವಿಡಿಯೋನೇ ಹಾಕಿ, ಒಳ್ಳೆಯ ಮಾಹಿತಿನೇ ಕೊಡಿ. ಸುಮ್ಮನೆ ವೇಸ್ಟ್ ಮಾಡಬೇಡಿ. ಯಾವ ಒಂದು ಟಾಪಿಕ್ಗೆ ಎಷ್ಟು ನಿಮಿಷಗಳು ಕೊಡಬೇಕು ಅಷ್ಟೇ ಕೊಡಿ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಡಿ ವಿಡಿಯೋದಲ್ಲಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.